ಪೊಲೀಸ್ ಇಲಾಖೆಯಿಂದ ಒಂದು ಸಾರ್ವಜನಿಕ ಪ್ರಕಟಣೆ. ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಕಟಣೆಯನ್ನು ತಿಳಿಸುತ್ತಿದ್ದೇವೆ. ಮೊದಲನೇದಾಗಿ ನಾವು ಹೊಸಕೋಟೆ ಟೌನಲ್ಲಿ ಟ್ರಾಫಿಕ್ಕು ತುಂಬ ಕ್ಲಿಷ್ಟಕರವಾಗಿದ್ದು ತುಂಬ ಜಾಮ್ ಆಗ್ತಾ ಇದೆ. ಸಾರ್ವಜನಿಕರು ಸಹ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋದನ್ನು ಕಂಡು ಬರ್ತಾ ಇದೆ. ಈ ದೃಷ್ಟಿಯಿಂದ ಹೊಸಕೋಟೆ ಟೌನಲ್ಲಿ ನಾವು ಮತ್ತು ನಗರಸಭೆಯವರು ಮುಂದಿನ ಸೋಮವಾರ ನಾವು ಮತ್ತು ನಗರಸಭೆಯವರು ಜಂಟಿ ಕಾರ್ಯಾಚರಣೆ ನಡೆಸಿ ಹೊಸಕೋಟೆಯ ಸುತ್ತ ಟೌನಲ್ಲಿ ಸುತ್ತ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ಹಾಕಿರ್ತಕ್ಕಂಥ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಮತ್ತು ಅಂಗಡಿಗಳು ಮುಂದೆ ಬಂದಿದ್ರೆ ಅವುಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ಆದ್ದರಿಂದ ಈಗಲೇ ಎಲ್ಲ ಅಂಗಡಿಗಳು ತಾವು ಮುಂದೆ ಬಂದಿದ್ರೆ ತಾವು ತೆರವುಗೊಳಿಸ್ಕೊಳ್ಳಿ. ಎರಡನೇದಾಗಿ ಆ ಒಂದು ಅಂಗಡಿ ಏನು ಫುಟ್ಪಾತ್ ಇದ್ರು ದಯವಿಟ್ಟು ನೀವೆಲ್ಲ ಆ ಅಂಗಡಿ ಫುಟ್ಪಾತಿಂದ ತೆರವುಗೊಳಿಸ್ಕೊಂಡು ಬೇರೆ ಕಡೆ ಎಲ್ಲಾದರೂ ಒಳ್ಳೆ ಕಡೆ ಹಾಕೊಳ್ಬೇಕು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ಹಾಗೂ ಎರಡನೇದಾಗಿ ಕಸಗಳನ್ನು ಹಾಕ್ತಾ ಇದ್ದಾರೆ, ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕ ಬಂಧುಗಳು, ಸಾರ್ವಜನಿಕ ಮಿತ್ರರು ತಾವು ಕಸಗಳನ್ನು ಎಲ್ಲಿಂದಲೇ ಹಾಕಕ್ಕೆ ಹೋಗ್ಬಿಡಿ. ನಗರಸಭೆಯವರು ಬಂದು ಕಸದ ಗಾಡಿಯಲ್ಲಿ ತಂದು ತಗೊಂಡು ಹೋಗ್ತಾರೆ. ಅಲ್ಲಿವರೆಗೂ ನೀವು ಕಾಯಬೇಕು. ಅದನ್ನು ಬಿಟ್ಟು ನೀವು NH ಅಕ್ಕಪಕ್ಕ ರಸ್ತೆಗಳಲ್ಲಿ ಗಾಡಿಗಳಲ್ಲಿ ಹೋಗುವಾಗ, ಬೈಕ್ಗಳಲ್ಲಿ ಹೋಗುವಾಗ ಎಲ್ಲೆಂದರಲ್ಲಿ ಹೇಳಿ ಕಸದ ಮಾಡ್ತಾ ಇದ್ದೀರಾ. ನಮ್ಮ ಹೊಸಕೋಟೆ ಕಸದ ರಾಶಿ ಥರ ಕಾಣ್ತಾ ಇದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗಾಗಲೇ ನಾವು ಎಲ್ಲೆಲ್ಲಿ ಕಸ ಹಾಕ್ತೀರೋ ಅಲ್ಲಿ ನಾವು CCTVಗಳನ್ನು ಅಳವಡಿಸಿ ಅಲ್ಲಿ ಯಾರು ಕಸ ಹಾಕ್ತೀರಿ ಅವ್ರನ್ನ ಗುರುತಿಸಿ ನಾವು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ತೀವಿ. ಮತ್ತು ಮೂರನೇದಾಗಿ ನಮ್ಮ ಎಲ್ಲ ವಾಣಿಜ್ಯ ಮಳಿಗೆಗಳು, ದಯವಿಟ್ಟು ನೀವು ಹೊಸಕೋಟೆ ಟೌನಲ್ಲಿ ಎಲ್ಲ ವಾಣಿಜ್ಯ ಮಳಿಗೆಗಳು, ಎಲ್ಲ ಹೊಸಕೋಟೆ ತಾಲೂಕಿನ ಸಂಪೂರ್ಣ ಎಲ್ಲ ವಾಣಿಜ್ಯ ಮಳಿಗೆಗಳು ನೀವು ದಯವಿಟ್ಟು ನಿಮ್ಮ ಅಂಗಡಿಗಳ ಮುಂದೆ CCTVಯನ್ನು ಅಳವಡಿಸ್ಕೊಳ್ಬೇಕು. ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ನೀವು ಕಡ್ಡಾಯವಾಗಿ ಅದನ್ನು ಪಾಲಿಸಲೇಬೇಕು. ಯಾರು ಅದನ್ನು ಮಾಡಲ್ಲ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಾವು ಫೈನ್ಗಳನ್ನು ಅವ್ರನ್ನೆಲ್ಲ ವಿಧಿಸ್ತೀವಿ. ಮತ್ತು ಕೊನೆಯದಾಗಿ ನಮ್ಮ ಟೌನ್ನಲ್ಲಿ ನಾವು ಇತ್ತೀಚೆಗೆ ಹಬ್ಬಗಳು ನಡೀತಿದೆ. ವರಲಕ್ಷ್ಮಿ ಹಬ್ಬ ಆಗ್ಬೋದು, ಗಣೇಶನ ಹಬ್ಬ ಆಗ್ಬೋದು, ಬೇರೆ ಹಬ್ಬಗಳು ಯಾವುದೇ ಆಗ್ಬೋದು. ನೀವು ಅಂಗಡಿಗಳಲ್ಲಿ ಎಲ್ಲಿ ಬೇಕು ಅಂದರೆ ಫುಟ್ಪಾತ್ ಮೇಲೆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಾಳೆಕಂದು ಹೂಗಳನ್ನೆಲ್ಲ ಮಾರಿ ತುಂಬ ಗಲೀಜನ್ನು ಮಾಡ್ತಾರೆ. ನಾವು ಈಗಾಗಲೇ ಹೇಳಿದ್ದೀವಿ, ಹೊಸಕೋಟೆ ಟೌನಲ್ಲಿ GC ಸರ್ಕಲ್ನಲ್ಲಿ ಮಾತ್ರ ಅಲ್ಲಿ ಏನು ಖಾಲಿ ಜಾಗ ಇದೆ ಅಲ್ಲಿ ಮಾತ್ರ ನೀವು ಗಣಪತಿನ ಆಗ್ಬೋದು, ಬಾಳೆಕಂದ ಆಗ್ಬೋದು, ಹೂಗಳನ್ನು ಮಾತ್ರ ಮಾರಬೇಕು. ಪ್ರಮುಖ ರಸ್ತೆಗಳಲ್ಲಿ ಎಲ್ಲೂ ಸಹ ಮಾರಬಾರ್ದು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತದೆ. ಇದನ್ನೆಲ್ಲ ದಯವಿಟ್ಟು ತಾವು ಪಾಲಿಸಬೇಕು ಅಂತೇಳಿ ಸಾರ್ವಜನಿಕ ಪ್ರಕಟಣೆಯನ್ನು ಕೊಡ್ತೀವಿ. ಮತ್ತೆ ಪ್ರಮುಖವಾಗಿ ನಾವು ಈ ಹಿಂದೆ ಹೊಸಕೋಟೆಯಲ್ಲಿ ಒನ್ ವೇ ಮಾಡಿದ್ವಿ, ಸಂಚಾರನ ವ್ಯವಸ್ಥೆನ ಒನ್ ವೇ ಮಾಡೋಕ್ಕೆ ಹೊರಟಿದ್ವಿ, ಪ್ರಾಯೋಗಿಕವಾಗಿ ಮಾಡಿದ್ವಿ. ಆವಾಗ ಸಾರ್ವಜನಿಕರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಈಗ ಅದು ನಾವು ಮುಂದೆ ಹೋಗ್ತಾ ಅದು ಕಡಿಮೆ ಆಗ್ತು. ಸಾರ್ವಜನಿಕರು ಅದನ್ನು ಪಾಲಿಸಲಿಲ್ಲ ಸರಿಯಾಗಿ. ಇನ್ನು ಮುಂದೆ ಸಾರ್ವಜನಿಕರು ಸೋಮವಾರದಿಂದ ನಾವು ಒನ್ ವೇನ ಪಾಲಿಸ್ತಾ ಇದ್ದೀವಿ, ಒನ್ ವೇನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಧಿಕೃತವಾಗಿ. ನಾವೇನು ಒನ್ ವೇ ಅಂತ ಮಾಡಿದ್ದೀವಿ, ಸಾರ್ವಜನಿಕರ ಸಂಚಾರ ಸುವ್ಯವಸ್ಥೆ ಚೆನ್ನಾಗಿರಲಿ ಅಂತ ತಾವೆಲ್ಲ ಅದನ್ನೆಲ್ಲ ಪಾಲಿಸಬೇಕು ಅಂತೇಳಿ ನಮ್ಮೆಲ್ಲ ಹೊಸಕೋಟೆಯ ಸಾರ್ವಜನಿಕ ಮಿತ್ರರಿಗೆ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ.